ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೋವೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಧರ್ಮಸ್ಥಳ ಸಂಘದ ಕಾರ್ಯದರ್ಶಿ ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಆಗಿರತಕ್ಕಂತಹ ಶ್ರೀಮತಿ ಚಿತ್ರೋಧರಿ ಪದ್ಮನಾಭ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ನಮಸ್ಕಾರ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ ಮೇಡಮ್. ನಮಸ್ಕಾರ, ನಾನು ಚಿತ್ರೋಧರಿ ಪದ್ಮನಾಭ. ನನ್ನ ಮೂಲತ್ತ ಬೆಳ್ತಂಗಡಿ. ಕೋಟೆ ಪೂಜಾರಿ, ನನ್ನ ತಂದೆ ಕೋಟೆ ಪೂಜಾರಿ ಟಾಕಮ್ಮ. ತಾಯಿ ತಾಕಮ್ಮ. ನೀವು ಎಷ್ಟು ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು. ಎಲ್ಲಿದ್ದಾರೆ? ಅವರು ನಮ್ಮ ಮನೆಯಲ್ಲಿದ್ದಾರೆ. ದೊಡ್ಡ ಅಕ್ಕ ಸರೋಜಿನಿ ಶಿವಾನಂದ, ಅವರಿಗೆ 2 ಮಕ್ಕಳು. ಹೌದಾ? ಹಾಗೆ ಎರಡನೇವರು ಪ್ರಮೀಳಾ ಸತೀಶ, ಅವರು ಬಳಂಜ ಕೊಟ್ಟದ್ದು. ಅವರ ಹಸ್ಬೆಂಡ್ ಹೆಸರು ಸತೀಶ್. 2 ಮಕ್ಕಳು. ತಮ್ಮ ಕುಂದಾಪುರದಲ್ಲಿ. ಅವರಿಗೂ ಮದುವೆ ಆಗಿದೆ. ಹಾಗೆ ನೀವು ಮದುವೆಯಾಗಿ ಎಲ್ಲಿ ಬಂದಿದ್ದು? ನಾವು ಕುವೆ ಗಬ್ಗಲ್ಗೆ ಬಂದದ್ದು. ಯಜಮಾನ್ ಹೆಸರು ಪದ್ಮನಾಭ. ಇದಿಷ್ಟು ಒಂದು ನಿಮ್ಮ ಫ್ಯಾಮಿಲಿ ಪರಿಚಯ. ಹಾಗೇನೆ ಒಂದು ಜನಗಳ ಒಂದು ಸ್ಪಂದನೆ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಯಾವಾಗ್ಲಿಂದ ಶುರು ಮಾಡ್ಕೊಂಡಿದ್ ನೀವು? ನಾವು ಮದುವೆಯಾಗಿ ಬಂದು 10 ವರ್ಷ ಆಯ್ತು. ನಮ್ ಜನಗಳ ಸ್ವಸಹಾಯ ಸಂಘ ಧರ್ಮಸ್ಥಳ ಕ್ಷೇತ್ರ, ಅದ್ರದ್ದು ಸ್ವಸಹಾಯ ಸಂಘ, ಅದ್ರಲ್ಲಿ ಜನಗಳ ಒಟ್ಟಿಗೆ ನಾನು ತುಂಬಾ ಬೆಳೆದಿದ್ದೆ. ಮತ್ತೆ ಶ್ರೀಶಕ್ತಿ ಸಂಘ ಇದೆ. ಸಂಸ್ಥೆನಲ್ಲಿ ಬೆರೆಯೋದು ಸ್ಟಾರ್ಟ್ ಮಾಡಿತ್ತು. ಹೌದು. ಹಾಗೆ ಅದರ ಮೇಲೆ ಧರ್ಮಸ್ಥಳದ ಸಂಘದಲ್ಲಿ ತಾವು ಹಾಲಿ ಕಾರ್ಯದರ್ಶಿ ಆಗಿದ್ದೀರಾ? ಹೌದು. ಓಕೆ, ಇದು ಎಷ್ಟು ವರ್ಷದಿಂದ? ಇದು ಸಾಧಾರಣ 8 ವರ್ಷದಿಂದ. 8 ವರ್ಷದಿಂದ ಕಾರ್ಯದರ್ಶಿ. ಹೌದೌದು. ಓಕೆ, ಮತ್ತೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ತಾವು ಇದಾಗಿದ್ದೀರಾ? ಏನು ಸದಸ್ಯರಾಗಿದ್ದೀವಿ. ಅದು ಒಂದು 6 ತಿಂಗಳು. 6 ತಿಂಗಳಾಯ್ತು. ಧರ್ಮಸ್ಥಳ ಸಂಘದಲ್ಲಿ ಮದುವೆಯಿಂದಾನು ಇದ್ದೀರಾ? ಓಕೆ, ಹಾಗಾದ್ರೆ ಬಹಳಷ್ಟು ಒಂದು ಕಲಿಯೋದಕ್ಕೆ ತಮಗೆ ಸಿಕ್ಕಿರ್ಬೋದು ಸಂಘಗಳಲ್ಲಿ. ಹೌದು. ಓಕೆ, ವ್ಯವಹಾರ ಮಾಡಬೇಕು, ಜನಗಳನ್ನ ಹೇಗೆ ಬೆರಿಬೇಕು. ಓಕೆ, ಹಾಗೆ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಹೇಗೆ ಬಂದ್ರಿ ತಾವು? ನಾವು ರಾಜಕೀಯದ್ದು ಸ್ವಲ್ಪ ಅರಿವು ಕಡಿಮೆ ಇತ್ತು. ಮತ್ತೆ ನಾವು ನಮ್ಮ ಗಣ್ಯರು ಊರಿನ ಶಿವರಾಜ ಅವರು ಬಂದು ನಮ್ಗೆ ಇಲ್ಲಿ ನಿಲ್ಬೇಕಂತ ನಮ್ಮ ಹಸ್ಬೆಂಡ್ ಅಲ್ಲಿ ಹೇಳಿದ್ರು, ನಿಲ್ಬೇಕ. ಅದಕ್ಕೆ ನಾನು ಬೇಡ ಅಂತ ಹೇಳಿದೆ. ಅದಕ್ಕೆ ಬೇಕು, ನೀವು ನಿಲ್ಲೇಬೇಕಂತ ಅವರು ಸ್ವಲ್ಪ ಇದು ಮಾಡಿದ್ರು ನಮ್ಮ ಹಸ್ಬೆಂಡ್ ಅಲ್ಲಿ. ಅದಕ್ಕೆ ಅವರು ಹೇಳುವಾಗ ನಾವು ಬೇಡ ಅಂತ ಹೇಳಕ್ಕೆ ಆಗಲ್ಲ. ಅದಕ್ಕೆ ಅವರ ಸಪೋರ್ಟ್ ಇದೆ ಅಲ್ಲ ಅಂತ ನಾನು ಮುಂದೆ ಹೋದೆ. ಹೌದು. ಹಾಗಾಗಿ ಮತ್ತೆ ಚುನಾವಣೆ ಸೇರಿದೆ. ನಿಮ್ಮ ಯಜಮಾನರು ಫುಲ್ ಸಪೋರ್ಟ್ ಮಾಡಿದ್ರು. ಅದ್ರದ್ದು ನಮ್ಗೆ ಏನು ಗೊತ್ತಿರ್ಲಿಲ್ಲ. ಈಗ ಸ್ವಲ್ಪ ಸಾಧಾರಣ ತುಂಬಾ ಗೊತ್ತಾಗಿದೆ ನಮ್ಗೆ, ಹೇಗೆ ಯಾವ ತರ ಇರ್ಬೇಕು, ಯಾವ ತರ ಮಾತಾಡ್ಬೇಕು, ಮುಂದೆ ಹೋಗಿ ಎಲ್ಲ ಪ್ರತಿಯೊಂದು ಎಲ್ಲ ಗೊತ್ತಾಗಿದೆ ನಮ್ಗೆ. ನಿಮಗೆ ಜನಗಳೆಲ್ಲ ಮತ್ತೆ ಚುನಾವಣೆಯಲ್ಲಿ ಗೆಲ್ಸಿದ್ರು? ಹೌದು, ಗೆಲ್ಸಾಗಿ ಈಗ ಸದಸ್ಯರಾಗಿ ತಾವು ಒಂದು 3 ವರ್ಷ ಕಳೀತಾ ಬಂತು. ಹೌದು. ಓಕೆ, ಹಾಗೆ ಒಂದು ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರಿಗೋಸ್ಕರ ತಮ್ಮ ಒಂದು ಈಗ ಗಬ್ಗಲ್ ಇದು ಕ್ಷೇತ್ರ ನಿಮಗೆ ಸೇರುತ್ತೆ. ಓಕೆ, ಆ ಒಂದು ಗಬ್ಗಲ್ಗೆ ನೀರಿಗೋಸ್ಕರ ಏನ್ ಕೆಲಸಗಳನ್ನ ಆಗಿದೆ? ನೀರು ತುಂಬಾ ಪ್ರಭಾವ ಇತ್ತು ನಮ್ಗೆ ನೀರಿದ್ದು. ಮತ್ತೆ ನಮ್ಗೆ ಜಲ್ ಜೀವನ್ ಮಿಷನ್ ಅದ್ರದ್ದು ಬಂತು ಕೆಲಸ. ಅದು ಎಲ್ಲ ಇಲ್ಲಿ ಸಾಧಾರಣ ಕುವೆ ಗಬ್ಗಲ್ ಎಲ್ಲ ವಾರ್ಡ್ ಅಲ್ಲಿ ಮಾಡಿದೀವಿ. ಅಂದ್ರೆ ಮನೆಗೂ ಎಲ್ಲ ಮಾಡಿದ್ವಿ. ನಲ್ಲಿ ಎಲ್ಲ ಓಪನ್ ಆಗಿ ಹೋಗ್ತಾ ಇದೆ. ತುಂಬಾ ಎಲ್ಲ ಜನರಿಗೆ ನೀರು ಬರ್ತಾ ಇದೆ. ಹೌದು, ಗ್ರೇಟ್. ಇದೊಂದು ಬಾರಿ ದೊಡ್ಡ ಕಾರ್ಯ. ಹೌದು. ಹಾಗೆ ಮತ್ತೆ ಈ ಜಲ್ ಜೀವನ್ ಬರೋದ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ನೀರು ಕೊಡ್ತಾ ಇದ್ರು? ಅದು ಬೋರ್ ಮೂಲಕ ಕೊಡ್ತಿದ್ರು. ಆದ್ರೂ ಬರ್ತಿದ್ದು ನೀರು ಅಷ್ಟು ಆರಾಮವಾಗಿ ಬರ್ತಿರ್ಲಿಲ್ಲ. ಪ್ರತಿಯೊಂದು ಮನೆಗೆ ಇದ್ದಿಲ್ಲ ನಲ್ಲಿ ಎಲ್ಲ ಇತ್ತು. ಈಗ ಪ್ರತಿಯೊಂದು ಮನೆಗೆಲ್ಲ ಇದೆ. ಹಾಗೆ ಒಂದು ಮೂಲಭೂತ ಸೌಕರ್ಯಗಳ ಎರಡನೇದು ಅಂತ ಹೇಳಿದ್ರೆ ಬೀದಿ ದೀಪ ಮತ್ತೆ ಚರಂಡಿ. ಇದು ಹೇಗೆ ಒಂದು 3 ವರ್ಷದಲ್ಲಿ ಏನು ಒಂದು ಕರ್ತೆ ಇತ್ತು, ನೀವು ಅದನ್ನ ಹ್ಯಾಕ್ ಫುಲ್ ಮಾಡಿದ್ರಿ? ಬೀದಿ ದೀಪ ಇತ್ತು, ಇಲ್ಲ ಅಂತ ಇಲ್ಲ, ಇತ್ತು. ಮಾತ್ರ ತುಂಬಾ ಒಳಗೆ ರೋಡಲ್ಲೆಲ್ಲ ಇರ್ಲಿಲ್ಲ. ಅದೆಲ್ಲ ನಾವು ಮಾಡಿದೆವು.
ಇಂಟೀರಿಯರ್ ಎಲ್ಲ ಮಾಡಿದ್ರೆ ಹೌದು. ರೋಡ್ ನಲ್ಲಿ ಮಾತ್ರ ಮೈನ್ ರೋಡ್ ಅಲ್ಲಿ ಮಾತ್ರ ಇತ್ತು. ಮತ್ತೆ ಒಳಗೆ ತುಂಬಾ ಜನಕ್ಕೆ ಎಲ್ಲ ಇತ್ತು, ಅದೆಲ್ಲ ನಾವೇ ಮಾಡಿದ್ದು. ಮಾಡಿಕೊಡಿ. ನಾವೇ ಮಾಡಿದ್ದು. ಮತ್ತೆ ಬಾಕ್ಸ್ ಚರಂಡಿ ಮತ್ತೆ ಎಲ್ಲ ತುಂಬಾ ತರದ್ದು. ಓಕೆ. ಹಾಗೆ ಈ ಮುಂದಿನದ್ದು ಹೇಳಿದ್ರೆ ರಸ್ತೆಗಳು ನಿಮ್ಮ ಒಂದು ಶಾಸಕರ ಕಡೆಯಿಂದ ಯಾವ್ಯಾವ ರಸ್ತೆನ ಮಾಡ್ಕೊಂಡ್ರಿ? ಶಾಸಕರ ರಸ್ತೆಯಿಂದ ನಾವು ದುಡ್ಡು ಫಂಡಿಂದ ಬಂದು, ಮತ್ತೆ ಇದು 15 ಫೈನಾನ್ಸ್ ಅದರಿಂದ ಬಂತು. ತುಂಬಾ ಕೆಲಸ, ರೋಡ್ ಕೆಲಸ ತುಂಬಾ ಮಾಡಿದೀವಿ ನಾವು. ಹೌದು, ನಾವು 12 ಜನ ಮೆಂಬರ್ ಇದ್ದೀವಿ. ಅವರವರು ವಾರ್ಡಿಗೆ ಅವರವರು ಎಲ್ಲರೂ ಕೆಲಸ ರೋಡಿದ್ದು ಮಾಡಿದ್ದಾರೆ. ಅಂದ್ರೆ ಗ್ರಾಮ ಪಂಚಾಯತಿಯಿಂದನೂ ಮಾಡಿಸ್ಕೊಂಡಿದ್ದೀರಾ? ಮತ್ತೆ ಗ್ರಾಮ ಪಂಚಾಯತ್ ಮಾಡಿದೀವಿ, ಶಾಸಕರಿಂದ ಮಾಡಿದೀವಿ. ಹೌದು. ಹಾಗೆ ಮತ್ತೆ ಎಂಪಿ ಫಂಡಿಂದ ಮಾಡಿದೀವಿ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಶಿಕ್ಷಣಕ್ಕೋಸ್ಕರ ನಿಮ್ಮ ಗಬ್ಗಲ್ ಹತ್ರ ಎಷ್ಟು ಒಂದು ಶಾಲೆಗಳು ಬರುತ್ತೆ, ಅಂಗನವಾಡಿಗಳು ಬರುತ್ತೆ? ನಮ್ದು ಅಂಗನವಾಡಿ ಗಬ್ಗಲಲ್ಲಿ ಒಂದೇ ಅಂಗನವಾಡಿ. ಶಾಲೆ 2 ಇದೆ, ಪ್ರೈಮರಿ, ಮಿಡ್ಲ್ ಸ್ಕೂಲ್. ಹೌದು. ಓಕೆ. ಅಲ್ಲಿ ಶೌಚಾಲಯ ಸೌಲಭ್ಯ ಆಗಿರ್ಬೋದು, ನೀರಿಂದು ಒಳ್ಳೆ ಸೌಕರ್ಯ ಇದೆ ಅಲ್ಲಿ. ಹೌದು. ಮತ್ತೆ ಶೌಚಾಲಯ ಸಹ ಒಳ್ಳೆದಿದೆ, ಚೆನ್ನಾಗಿದೆ. ಮತ್ತೆ ಅಲ್ಲಿ ಒಂದು ಗಾರ್ಡನ್ ಆಗಿರ್ಬೋದು, ಕಾಂಪೌಂಡ್ ವ್ಯವಸ್ಥೆ ನಾವು ಅಲ್ಲಿ ಮಿಡ್ಲಲ್ಲಿ ಸಹ ಮಾಡಿದ್ವಿ ಕಾಂಪೌಂಡ್, ಮತ್ತೆ ಪ್ರೈಮರಲ್ಲಿ ಸಹ ಮಾಡಿದ್ವಿ. ಇನ್ನು ಸ್ವಲ್ಪ ಇದೆ, ಅದನ್ನ ನಾವು ಮಾಡಿ ತೋರಿಸ್ತೀವಿ. ಹಾಗೆ ಒಂದು ಬಿಲ್ಡಿಂಗ್ಸ್ ಏನಾದ್ರು ಕಾರ್ಯಕ್ರಮ ದುರಸ್ತಿ ಏನಾದ್ರು ಮಾಡಿದ್ದೀರಾ? ದುರಸ್ತಿ ಮಾಡಿದ್ದೀವಿ ಅಲ್ಲಿ. ಹಾಗೆ ಇದು ಯಾವುದು ಊಟದ ಸೌಲಭ್ಯ ಎಲ್ಲ? ಊಟ ಸೌಲಭ್ಯ ಚೆನ್ನಾಗಿದೆ. ನಾವೆಲ್ಲ ಹೋಗ್ತೀವಿ. ಊಟ ಮಾಡಿದಿರಿ? ಹೌದು, ಊಟ ಮಾಡಿದೀವಿ. ಹಾಗೆ ಇದರಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಊಟದ ಎಲ್ಲ ವ್ಯವಸ್ಥೆ ಹೇಗಿದೆ? ತೊಂದರೆ ಇಲ್ಲ. ಎಲ್ಲ ಅಂಗನವಾಡಿಗಿಂತ ನಮ್ಮ ಗಬ್ಗಲ್ ಅಂಗನವಾಡಿ ಮಕ್ಕಳು ಜನಸಂಖ್ಯೆ ಜಾಸ್ತಿ, ಒಳ್ಳೆ ಚೆನ್ನಾಗಿ ಇದ್ದಾರೆ. ಟೀಚರ್ ಒಳ್ಳೆಯವರು, ಹೆಲ್ಪರ್ ಸಹ ಒಳ್ಳೆಯವರು. ಶಾಲೆ ಶಿಕ್ಷಕರು ತೊಂದರೆ ಇಲ್ಲ, ಇದ್ದಾರೆ. ಎಲ್ಲ ಒಂದು ಒಳ್ಳೆ ಶಿಕ್ಷಣ ಕೊಡ್ತಾರೆ, ಎಲ್ಲ ಒಳ್ಳೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮುಂದೆ ಎಲ್ಲ ಒಂದು ಸದಸ್ಯರು ಒಬ್ರಿಗೊಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ. ಹಾಗೆ ನಿಮ್ಮ PDO ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಅವ್ರು ನಿಮ್ಮ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾರೆ? ನಮ್ಮ PDO ಅಷ್ಟೇ, ನಾವು ಅವರು ಯಾವ ತರ ಇದ್ದಾರೆ ನಾವು ಸಹ ಅದೇ ತರ ಎಲ್ಲ, ತೊಂದರೆ ಇಲ್ಲ, ಮಾಡಿಕೊಡ್ತೀವಿ. ಚೆನ್ನಾಗಿದ್ದೀವಿ. ಓಕೆ. ಹಾಗೆ ನಿಮ್ಮ ಒಂದು ಸ್ವಚ್ಛತೆಗೋಸ್ಕರ ಏನು ಒಂದು ನಿಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಸ್ಟೆಪ್ ತಗೊಂಡಿದ್ದೀರಾ? ಸ್ವಚ್ಛತೆಗೋಸ್ಕರ ಗಾಡಿ ಸೌಲಭ್ಯ ಇದೆ. ವಾರಕ್ಕೆ 3 ಸಲ ಬರ್ತದೆ ಎಲ್ಲ ಕಡೆ. ಓಕೆ. ಹಾಗೆ ಇದು ಕಸ ವಿಲೇವಾರಿ ಘಟಕ ಇದೆ. ಕಂಪ್ಲೀಟ್ ಆಗಿದೆಯಾ ಇಲ್ಲ ಕೆಲಸ ನಡೀತಾ ಇದೆಯಾ? ಕಂಪ್ಲೀಟ್ ಆಗಿದೆ. ಓಕೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಹೊಸ ಒಂದು ಕಟ್ಟಡನೂ ಆಗ್ತಾ ಇದೆ. ಹೌದು, ಪಂಚಾಯತಿ. ಓಕೆ. ಅದು ಎಲ್ಲಿ ತನಕ ಬಂದಿದೆ? ಅದು ಸಾಧಾರಣ ಆಯ್ತು, ಇನ್ನು ಸ್ವಲ್ಪ ಬಾಕಿ ಇದೆ ಅಷ್ಟೇ. ಅದು ಸಹ ಸ್ವಲ್ಪ ನಾವು ನಮ್ಮ ಇವರು ನಯನ ಮೋಟಮ್ಮ ಅವರಿಂದ ಸ್ವಲ್ಪ ನಾವು ಶಾಸಕರು ಅವ್ರಿಂದ ಸ್ವಲ್ಪ ನಾವು ಹೆಲ್ಪ್ ಕೇಳಿದೀವಿ, ಕೊಡ್ಬಹುದಂತ ನಾವು ಎನಿಸ್ತೀವಿ. ಯಾವಾಗ ಬಂದಿದ್ರು ಅವರು? ಮೊನ್ನೆ ಬಂದಿದ್ರು. ಹೌದು. ಏನ್ ಹೇಳಿದ್ರು? ತೋರಿಸಿದೆವು ನಾವು ಅವರಲ್ಲಿ. ಅವರು ಎಲ್ಲ ಸೇರಿ ಅವರನ್ನು ಕರ್ಕೊಂಡು ಹೋಗಿ ಎಲ್ಲ ತೋರಿಸಿ ಆಯ್ತಂತ ಹೇಳಿದ್ದಾರೆ. ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಅರ್ಜಿ ಕೊಟ್ಟಿದ್ದೀರಾ? ಹೌದು. ರಿಕ್ವೆಸ್ಟ್ ಎಲ್ಲ ಗ್ರಾಮ ಪಂಚಾಯತ್. ಓಕೆ, ವೆರಿ ಗುಡ್. ಹಾಗೆ ನಿಮ್ಮ ಒಂದು ಗ್ರಾಮದಲ್ಲಿ ನೀವು ಈ 3 ವರ್ಷದಿಂದ ಎಷ್ಟು ಮನೆಗಳನ್ನ ಕೊಟ್ಟಿದ್ರಿ? ನಾವು ನನ್ನ ವಾರ್ಡ್ ಅಲ್ಲಿ 2 ಮನೆ ಅಂತ, 3 ವರ್ಷಕ್ಕೆ 2 ಮನೆ ಅಂತ 6 ಮನೆ ಕೊಟ್ಟಿದ್ದೀವಿ. ಗ್ರೇಟ್. ಹಾಗೆ ಈಗ ಬಹಳಷ್ಟು ಮನೆಗಳ ಅವಶ್ಯಕತೆನೂ ಇದೆ, ತುಂಬಾ ಇದೆ. ಅದು ಒಂದು ಸರ್ಕಾರ ಕೊಡಬೇಕು. ಮೇಡಮ್ ಅವರೇ, ನಿಮ್ಮ ಒಂದು ಗ್ರಾಮದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು? ನಮ್ಮ ಗ್ರಾಮದ ಜನತೆಗೆ, ನಮ್ಮೊಟ್ಟಿಗೆ ಇದ್ದವರು, ಗ್ರಾಮದ ಜನರು ಹಾಗೂ ನನ್ನ ಸ್ನೇಹಿತರು ಹಾಗೂ ನನ್ನ ಗಣ್ಯರು ಮತ್ತೆ ನನ್ನ ಹಸ್ಬೆಂಡ್, ಅವರು ತುಂಬಾ ನನ್ನ ಒಟ್ಟಿಗೆ ಇದ್ದಾರೆ. ಅವರ ಸ್ನೇಹಿತರು ನನ್ನೊಟ್ಟಿಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಮೇಡಮ್ ಅವರೇ,
ನಿಮ್ಮ ಒಂದು ಹೊಸ ಪೀಳಿಗೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸ ಪೀಳಿಗೆ ಅವರು ಹೊಸ ಪೀಳಿಗೆ ನಮ್ ತರ ಇರ್ಲಿಕ್ಕೆ ಇಲ್ಲ. ಇನ್ನು ಹೊಸ ಪೀಳಿಗೆ ಮಕ್ಕಳು ಇನ್ನು ನಮ್ಗಿಂತ ಜಾಸ್ತಿ ಓದ್ಬೇಕಂತ ನಾನು ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ವಿದ್ಯಾಭ್ಯಾಸದ ಕಡೆ ಜಾಸ್ತಿ ಗಮನ ಕೊಡ್ಬೇಕು, ಅದೇ ಆಸ್ತಿ ಅಂತ ಹೇಳಿ ನಿಮ್ಮ ಹೇಳಿಕೆ. ಹೌದು. ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೇಟಿವರ್ ಪಾಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಕೇಳಿದ್ರಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೂವೆ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರು ಹಾಗೂ ಧರ್ಮಸ್ಥಳ ಸಂಘದ ಕಾರ್ಯದರ್ಶಿ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರಾಗಿರ್ತಕ್ಕಂತಹ ಶ್ರೀಮತಿ ಚಿತ್ರೋಧರಿ ಪದ್ಮನಾಭ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೇಟಿವರ್ ಪಾಲಿಟಿಷಿಯನ್. ಧನ್ಯವಾದಗಳು.